ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಿಮ್ಗೆ ಆಲ್ರೆಡಿ ಟೈಟಲ್ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ್ದ್ರ ಬಗ್ಗೆ ಇದೆ ಅಂತೇಳಿ. ಹೌದು ಸ್ನೇಹಿತರೆ, ಇವತ್ತಿನ ದಿನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪುಟ್ಟದಾದ ಶಾಪಿಂಗು. ನಾನೇನು ಅತಿಯಾಗಿ ದೊಡ್ಡದಾಗೆಲ್ಲ ಏನು ಶಾಪಿಂಗ್ ಮಾಡಿಲ್ಲ, ಪುಟ್ಟದಾಗಿ ಮಾಡಿರುವಂಥದ್ದು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಈ ಹೂವಿನ ಗಿಡದಲ್ಲಿ ಮೊನ್ನೆ ಹೇಳಿದ್ನಲ್ವ, ಹೂವೆಲ್ಲ ಅರಳಿ ಹಾಗೆ ಬಿಟ್ಟಿದೆ ಅಂತೇಳಿ ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ. ನಂತರದಲ್ಲಿ ನಮ್ಮ ಪಯಣ ಎಲ್ಲಿಗೆ ಹೊರಟಿದೆ ಅಂತಂದರೆ ಡಿ-ಮಾರ್ಟ್ ಕಡೆ ಹೊರಟಿದೆ ಸ್ನೇಹಿತರೆ. ಇತ್ತೀಚೆಗೆ ನನಗೇನಪ್ಪ, ಡಿ-ಮಾರ್ಟ್ಗೆ ಹೋಗಬೇಕು, ರಿಲಯನ್ಸಲ್ಲಿ ಅಷ್ಟಿರಲ್ಲ, ಡಿ-ಮಾರ್ಟಲ್ಲಂತೂ ತುಂಬಾ ಕಿರಿಕಿರಿ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ. ಯಾಕಂದರೆ ಒಬ್ರಿಗೊಬ್ರು ದಬ್ಬಾಡ್ತಾ ಇರ್ತಾರೆ, ತೆಳ್ಳಾಡ್ತಿರ್ತಾರೆ. ಆ ಟ್ರಾಲಿಗಳು ತೊಗೊಳೋದಕ್ಕೋಸ್ಕರನೇ ಇದನ್ನು ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಅಷ್ಟು ಬೇಜಾರು ಅನ್ನಿಸ್ಬಿಡುತ್ತೆ. ಹೇಳ್ತೀನಿ ಅದು ಮುಂದೆ. ನಂತರದಲ್ಲಿ ಇಲ್ಲಿ ಬಂದುಬಿಟ್ಟು ಗ್ರಂಥಿಗೆ ಅಂಗಡಿಗೆ ಬಂದಿರುವಂಥದ್ದು ಪೂಜಾ ಸಾಮಗ್ರಿಗಳು ಸ್ವಲ್ಪ ಬೇಕಿತ್ತಲ್ವ, ತೊಗೊಳೋದಕ್ಕೆ ಬಂದಿದ್ದೀನಿ. ಇದು ಬಂದುಬಿಟ್ಟು ಪ್ಲಾಸ್ಟಿಕ್ ಇದೆ ಸ್ನೇಹಿತರೆ. ಇದಕ್ಕೆ 280 ರೂಪಾಯಿ ಹೇಳಿದ್ರು. ಅದು ಪ್ಲಾಸ್ಟಿಕ್ ತೊಗೊಂಡೋಗಿ ಇಟ್ಟು ಸುಮ್ಮನೆ ಅಲಂಕಾರಕ್ಕೋಸ್ಕರ ಇಡಬೇಕು, ಅದೆಲ್ಲ ಪೂಜೆಗೆ ಬೇಡ ಅಂಥೇಳಿ ಹಾಗೆ ಬಿಟ್ಟು ಬಂದೆ. ಅದು ಮೆಟಲಲ್ಲಿ ಯಾವ್ದಾರು ಇದು ಇತ್ತಂದರೆ ತೊಗೊಳ್ಬೋದಿತ್ತು, ಆದರೆ ಪ್ಲಾಸ್ಟಿಕ್ ಆಗಿರೋದ್ರಿಂದ ಬೇಡ ಅಂತೇಳಿ ಬಿಟ್ಟು ಬಂದೆ. ನಂತರದಲ್ಲಿ ಎಲ್ಲ ಪ್ಲಾಸ್ಟಿಕ್ಕಲ್ಲಿ ಬಂದಿರೋದು ಸ್ನೇಹಿತರೆ. ಆದರೆ ಅವನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ರೆ ಏನಕ್ಕೆ ಮಾಡಬೇಕಲ್ವ, ಹಾಗಾಗಿ ಅದು ಬೇಡ ಅಂತೇಳಿ ಪುಟ್ಟದಾದ ಇದು ಬಳೆಗಳು ಬಂದುಬಿಟ್ಟು 180 ರೂಪಾಯಿನ ಎಷ್ಟು ಹೇಳಿದರು. ಹಾಗಾಗಿ ನಾನು ಅದೆಲ್ಲ ಏನು ತೊಗೊಳ್ಳಿಲ್ಲ. ನಂತರದಲ್ಲಿ ಹಾಗೆಯೇ ಅದ್ರ ಪಕ್ಕದಲ್ಲೇ ಪಾತ್ರೆ ಅಂಗಡಿ, ಸ್ಟೀಲ್ ಅಂಗಡಿಗೆ ಹೋಗಿದ್ದೀನಿ. ನಾವು ಯಾವಾಗ್ಲೂ ಏನು ಸ್ಟೀಲ್ ಆಗಲಿ, ಇದು ಪೂಜೆಗೆ ಬೇಕಾದಂಥ ಐಟಮ್ಸ್ಗಳು ಎಲ್ಲದೂ ಸಿಗುತ್ತೆ. ತಾಮ್ರ, ಹಿತ್ತಾಳೆ ಇದೆಲ್ಲದೂ ಇದೇ ಅಂಗಡಿಯಲ್ಲಿ ತೊಗೊಂಡು ಬರುವಂಥದ್ದು. ಈಗ ಒಂದು 18 ವರ್ಷದಿಂದ ಇದೇ ಅಂಗಡಿನೇ ಸ್ನೇಹಿತರೆ, ಮುಂಚೆಯಿಂದನೂ. ಹಾಗಾಗಿ ತೊಗೊಳ್ಬೇಕು ಅಂತೇಳಿ ನಾನೇನೋ ತೊಗೊಂಡು ಬರಬೇಕಂತ ಹೋಗಿದ್ದೆ, ಅದು ಸಿಗಲಿಲ್ಲ ನನಗೆ. ಅಟ್ಲೀಸ್ಟ್ ಬಂದಿನಲ್ಲ, ಒಂದು ಏನಾದರೂ ಹೂವಿನ ಬುಟ್ಟಿ ಕಣ್ಣಿಗೆ ಕಾಣುತ್ತೆ, ತೊಗೊಳ್ಳೋಣ ಅಂತ ನೋಡಿದೆ. ಆದರೆ ಅದು ಚೆನ್ನಾಗಿರಲಿಲ್ಲ. ಅದಕ್ಕೋಸ್ಕರ ಇದೊಂದು ಕಡಾಯಿ ಇರಲಿ ಅಂತೇಳಿ ತೊಗೊಂಡು ಬಂದೆ ಸ್ನೇಹಿತರೆ. ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ಏನಪ್ಪ ಸವಿತಾ ಅರಿಶಿನ ಪುಡಿ ಪ್ಯಾಕೆಟ್ ಇಟ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಬೋದು. ಹೌದು, ಪೂಜೆಗೆಲ್ಲ ಸ್ವಲ್ಪ ಹೊಸ್ದಾಗಿ ತೊಗೊಂಡು ಬರಬೇಕು. ಮನೇಲಿದ್ರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ಪೂಜೆಗೋಸ್ಕರ ತೊಗೊಂಡು ಬರಬೇಕು, ಅದಕ್ಕೋಸ್ಕರ ತೊಗೊಂಡು ಬಂದಿದ್ದೀನಿ. ಇದು ಮೊದಲಿಗೆ ಗೋಪುರಂ ಅರಿಶಿನ ಪುಡಿ 1/4 kg ಇದೆ. ಇಷ್ಟೊಂದು ಬೇಕಾ ಅಂತ ನೀವು ಅಂದ್ಕೊಳ್ಬೋದು. ಖಂಡಿತವಾಗ್ಲೂ ಬೇಕು, ಇದ್ದರೆ ಅದೇನೇನು ಆಗೋದಿಲ್ಲ. ಇದು ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಚಿಕ್ಕ ಪ್ಯಾಕೆಟ್ ಕೇಳದೆ ಇರಲಿಲ್ಲ, ಹಾಗಾಗಿ ದೊಡ್ಡದೇ ತೊಗೊಂಡು ಬಂದೆ. 1/4 kg ಇದೆ ಇದು. 1/4 kg ಎರಡೂ. ಹಾಗೆಯೇ ಇದು ಕುಂಕುಮ. ಏನು ಹುಳ ಆಗೋದು ಈ ರೀತಿಯಾಗಿ ಏನಾಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ, ಪರಿಮಳ ಬರ್ತಾ ಇರುತ್ತೆ ಘಮ ಘಮ ಅಂತ. ಹಾಗಾಗಿ ಯಾವಾಗಲೂ ಇದನ್ನೇ ತೊಗೊಂಡು ಬರೋದು. ಹಾಗೆಯೇ ಮೇಯ್ನು ಸಿಂಧೂರ ಸ್ನೇಹಿತರೆ. ಇದೆಲ್ಲರ ಮನೆಯಲ್ಲೂ ಇರಬೇಕು. ಮಕ್ಕಳು ಆಟ ಮಾಡಿದಾಗ ಎಲ್ಲ ಇಡೋದಕ್ಕೆ ಎಲ್ಲ ತುಂಬಾ ಒಳ್ಳೆಯದು. ಹಾಗೆ ಪ್ರತಿದಿನ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು. ಹಾಗೆ ನಾವು ದೊಡ್ಡವರು ಇಟ್ಕೊಳ್ಬೋದು. ನಮ್ಮ ಮನೇಲಿ ಆಂಜನೇಯ ಸ್ವಾಮಿ ಹೆಚ್ಚಿಗೆ ಇದು ಮಾಡೋದ್ರಿಂದ ಆಂಜನೇಯ ಸ್ವಾಮಿ ಫೋಟೋಕ್ಕೆ ಎಲ್ಲ ಇಡೋದಕ್ಕೆ ಬೇಕು. ಹಾಗೆಯೇ ನಾವು ಹಚ್ಕೊಳ್ತೀವಿ. ಹಾಗಾಗಿ ತೊಗೊಂಡು ಬಂದಿದ್ದೀನಿ. ಮುಂಚೆ ಏನಪ್ಪ ಅಂದರೆ ಈ ರೀತಿ ಚಿಕ್ಕ ಇದರಲ್ಲಿ ಬರ್ತಿತ್ತು, ಡಬ್ಬಿಯಲ್ಲಿ ಬರ್ತಿತ್ತು. ಈಗ ಇಲ್ಲ, ಆ ಪ್ಯಾಕೆಟಲ್ಲೇ ಬಂದಿರೋದು ಅಂದ್ರೆ ಸರಿ ಆಯ್ತು ಕೊಡಿ ಅಂತೇಳಿ ತೊಗೊಂಡು ಬಂದೆ. ಹಾಗೆ ಇದು ಒಂದು ಗಂಧ ಸ್ನೇಹಿತರೆ, ಇದೂ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಯೇ ಇದು ಬಂದುಬಿಟ್ಟು ಗೋಪುರಂ ಕುಂಕುಮನೆ. ಇದೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಾವು ಹಣೆಗೆ ಹಚ್ಕೊಳ್ಳೋಕ್ಕೆ ಎಷ್ಟು ಪರಿಮಳ ಬರ್ತಾ ಇರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಇದರಲ್ಲಿ ಅರಿಶಿನ ಪುಡಿ ಬಂದಿಲ್ಲ ಅಂತಂದರೆ, ಇನ್ನೂ ಇರಲಿಲ್ಲ ಅಂದ್ರೆ ಅದಕ್ಕೋಸ್ಕರ ಕುಂಕುಮ ಅಷ್ಟೇ ತೊಗೊಂಬಂದಿದ್ದೀನಿ. ಇದು ನನಗೆ ಹಚ್ಕೊಳ್ಳೋದಕ್ಕೆ ಈ ರೀತಿಯಾಗಿದೆ ನೋಡಿ. ಎಷ್ಟು ಸುವಾಸನೆ ಬರುತ್ತೆ ಅಂದರೆ ಘಮ ಘಮ ಅಂತ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು. ಹಾಗೆಯೇ ಇದು ಅರಿಶಿನ ದಾರ, 5 ಎಳೆ ದಾರ. ಅರಿಶಿನ ಹಚ್ಕೊಳ್ತಾ ಎಲ್ಲಿ ಕೂಡ್ಲಪ್ಪ ಅಂತ ಹೇಳ್ಬಿಟ್ಟು ಅರಿಶಿನ ಹಚ್ಚಿದೆ ಇತ್ತಲ್ವ, ಮುಂಚೆ ತೊಗೊಂಡು ಬಂದಿದ್ದು ಬಿಳಿ ದಾರನೇ ಇತ್ತು, ಅರಿಶಿನ ಹಚ್ಕೊಳ್ಬೇಕಾಗಿತ್ತು ಪದೇ. ಅದಕ್ಕೋಸ್ಕರ ಇದೊಂದು ತೊಗೊಂಡು ಬಂದೆ. ನಂತರದಲ್ಲಿ ಬತ್ತಿ ಸ್ನೇಹಿತರೆ. ಹಾಗೆಯೇ ಗೆಜ್ಜೆ ವಸ್ತ್ರ ಇದು 1-2 ತೊಗೊಂಡು ಬಂದಿದ್ದೀನಿ. ದೇವ್ರಿಗೆ ಮಾತ್ರ ಕೈಯಲ್ಲೇ ಮಾಡಿ ಹಾಕ್ತೀನಿ ನಾನು, ಆದರೆ ತುಳಸಿಗೆ ಎಲ್ಲ ಹಾಕೋದಕ್ಕೆ ಬೇಕು, ಮತ್ತು ಮೇನ್ ಡೋರ್ಗೆಲ್ಲ ಹಾಕ್ತಿರ್ತೀನಲ್ವ, ಅದಕ್ಕೆಲ್ಲ ಬೇಕು ಅನ್ನೋದಕ್ಕೋಸ್ಕರ ತೊಗೊಂಡು ಬಂದಿದ್ದೀನಿ. ಹಾಗೆ ಇದು 1-2 ಊದ್ಬತ್ತಿ, ಅಗರಬತ್ತಿ ಸ್ನೇಹಿತರೆ. ಇದು ಡಿ-ಮಾರ್ಟಲ್ಲಿ ತೊಗೊಂಡು ಬಂದಿರುವಂಥದ್ದು. ನಮ್ಮನೇಲಿ ಇಷ್ಟೇನಾ ನೀವು ಅಂದ್ಕೊಳ್ಬೋದು, ಇಷ್ಟೇ ಅಂತ ಅಂದ್ಕೊಳ್ಬೋದು. ಯಾಕಪ್ಪ ಅಂತಂದರೆ ಕರ್ಪೂರ ಯಾವುದೇ ಆಗಲಿ ಒಂದು ಸ್ವಲ್ಪ ಇದ್ದಂಗೆ ನಾನು ಮುಂಚೆನೇ ತರಿಸ್ಕೊಳ್ತಾ ಇರ್ತೀನಿ. ಅದು ಪೂರ್ತಿ ಇದಾಗಿದೆ ಅನ್ನೋವರೆಗೂ ನಾನು ಇರೋದೇ ಇಲ್ಲ. ಇನ್ನೂ ಸ್ವಲ್ಪ ಇದೆ ಅಂತ ಅಂದಾಗಲೇ ಹೇಳಿ ತೊಗೊಂಡು ಬರ್ತಿರ್ತೀವಲ್ವ, ಅದಕ್ಕೋಸ್ಕರ ಇಷ್ಟನ್ನೇ ತೊಗೊಂಡು ಬಂದಿರುವಂಥದ್ದು ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ. ಏನಪ್ಪ ಸವಿತಾ ಸೀರೆ ಎಲ್ಲ ಇಟ್ಕೊಂಡಿದ್ದಾರೆ ಅಂದ್ಕೊಳ್ಬೋದು. ಹೌದು,
ನನ್ನ ಪುಟ್ಟದಾದ ಸೀರೆ ಶಾಪಿಂಗ್ ಹಾಗೆಯೇ ಬ್ಲೌಸ್ ಪೀಸ್ಗಳು ಸ್ನೇಹಿತರೆ. ದೇವರಿಗೆ ವರಮಹಾಲಕ್ಷ್ಮಿ ತಾಯಿಗೋಸ್ಕರ ತೊಗೊಂಡು ಬಂದಿರೋದು. ಹೇಗಿದೆ ಸ್ಯಾರಿ, ಚೆನ್ನಾಗಿದೆಯಾ ಹೇಗಿದೆ ತಿಳಿಸಿ. ಈ ಕಲರ್ ಇರಲಿಲ್ಲ ಸ್ನೇಹಿತರೆ, ಹಾಗೆಯೇ ಹಸಿರು ಕಲರು ತುಂಬಾ ಒಳ್ಳೆಯದಲ್ವ, ಹಾಗಾಗಿ ಹಸಿರು ಅಂದರೆ ಪ್ಯಾರೆಟ್ ಗ್ರೀನ್ ಬರುತ್ತೆ, ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ತೊಗೊಂಡು ಬಂದೆ. ಈ ಕಲರ್ ಇರಲಿಲ್ಲ ಅದಕ್ಕೋಸ್ಕರ. ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಇದೆಲ್ಲ ಏನು ಅರಿಶಿನ ಕುಂಕುಮಕ್ಕೆ ಮುತ್ತೈದರು ಬಂದಿರ್ತಾರಲ್ವ ಅವ್ರಿಗೆ ಕೊಡೋದಕ್ಕೋಸ್ಕರ ತೊಗೊಂಡು ಬಂದಿರುವಂಥ ಬ್ಲೌಸ್ ಪೀಸ್ಗಳು. ಹೇಗಿದೆ ತಿಳಿಸಿ. ಒಂದು 5 ಪೀಸ್ 6 ಪೀಸ್ ತೊಗೊಂಡು ಬಂದಿದ್ದೀನಿ. ದೇವ್ರಿಗೊಂದು ಇದ್ರಾಗಿನ ಕಟ್ ಮಾಡೋದಿಲ್ಲ, ಹಾಗೇ ಇಡ್ತೀನಿ. ಅದಕ್ಕೋಸ್ಕರ ಒಂದು ಈಗ ವಿಡಿಯೋ ಮಾಡಬೇಕಾದ್ರೆ ಅನ್ನಿಸ್ತು ಇದು ಮ್ಯಾಚಿಂಗ್ ಕರೆಕ್ಟ್ ಆಗುತ್ತಲ್ಲಪ್ಪ ಅಂತೇಳಿ. ಆದರೆ ಇದಕ್ಕೆ ಆಪೋಸಿಟ್ ಹಾಕ್ಬೇಕು, ಯಾವಾಗಲೂ ಅದೇ ಕಲರ್ ಹಾಕಬಾರ್ದು. ಹಾಗಾಗಿ ಬ್ಲೌಸ್ಗಳು ಯಾವ ರೀತಿ ಇದೆ ಪೀಸ್, ಇದು ಚೆನ್ನಾಗಿದೆ ಸ್ನೇಹಿತರೆ ನೋಡಿ. ಸುಮ್ಮನೆ 20 ರೂಪಾಯಿ 30 ರೂಪಾಯಿ ತಂದು ಕೊಡೋದಕ್ಕಿಂತ ಚೆನ್ನಾಗಿರೋದು ಕೊಟ್ಟರೆ ಚೆನ್ನಾಗಿರುತ್ತಲ್ವ ಅನ್ನೋದಕ್ಕೋಸ್ಕರ. ಸ್ವಲ್ಪ ವರ್ಷಕ್ಕೊಂದೇ ಸಲ ಅಲ್ವ ಕೊಡೋದು, ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿರೋದೇ ಕೊಡಬೇಕು. ನಾನು ವರಮಹಾಲಕ್ಷ್ಮಿ ಹಬ್ಬ ಪ್ರಾರಂಭ ಯಾವಾಗ ಮಾಡಿದ್ನೋ ಆವಾಗಿಂದನೂ ಪ್ರತಿ ವರ್ಷ ಒಂದು 5 ಜನಕ್ಕೆ ಕೊಡ್ತೀನಿ. ಹಾಗಾಗಿ ತೊಗೊಂಡು ಬಂದಿದ್ದೀನಿ. ಒಂದೊಂದು ಸಲ 9 ಆಗಿಬಿಡುತ್ತೆ, ಏನು ಮಾಡೋದಕ್ಕಾಗೋದಿಲ್ಲ. ಇನ್ನೂ ಒಳ್ಳೆಯದೇ ಅಲ್ವ ಸ್ನೇಹಿತರೆ, ಎಷ್ಟಾದರೂ ಇನ್ನೂ ಹೆಚ್ಚಿಗೆ ಆಗಬೇಕೇ ಹೊರತು ಕಡಿಮೆ ಅಂತೂ ಇದಾಗಬಾರ್ದು. ತುಂಬಾ ಒಳ್ಳೆಯದು ಹೆಚ್ಚಿಗೆ ಆದಷ್ಟು. ಮನೇಲಿ ಮತ್ತಿರುತ್ತಲ್ವ ಅದನ್ನಷ್ಟನ್ನು ಸೇರಿಸಿ ಕೊಟ್ಟಿರ್ತೀನಿ. ನನಗೆ ಬಂದಿದ್ದಂತೂ ಯಾವತ್ತೂ ನಾನು ಕೊಡೋದಿಲ್ಲ ಸ್ನೇಹಿತರೆ. ಹೊಸ್ದಾಗಿ ತೊಗೊಂಡು ಬಂದು ಇಟ್ಕೊಂಡಿರ್ತೀನಲ್ವ ಅದೇ ಇದನ್ನು ಕೊಟ್ಟಿರ್ತೀನಿ. ಸೀರೆ ಯಾವ ರೀತಿ ಇದೆ ನೋಡೋಣವಾ. ಸೀರೆ ಬಾರ್ಡ್ರ್ ಬಂದರೆ ಈ ರೀತಿಯಾಗಿದೆ ನೋಡಿ. ವಿಡಿಯೋಕ್ಕೆ ಯಾವ ರೀತಿ ಕಾಣಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ ಸ್ನೇಹಿತರೆ ನನಗಂತೂ. ಇಲ್ಲಿ ಮಾತ್ರ ಇದು ಗ್ರೀನಾಗಿ ನೋಡಿ ಡಿಸೈನ್ ಈ ರೀತಿಯಾಗಿದೆ. ಹಾಗೆಯೇ ಇದು ಮೇಲ್ಗಡೆ ಬರುವಂಥದ್ದು ಬಾರ್ಡ್ರು, ಇದು ಕೆಳಗಡೆ ಇಷ್ಟು ದೊಡ್ಡ ಬಾರ್ಡ್ರು, ತೀರಾ ಏನು ದೊಡ್ಡದಾಗಿಲ್ಲ, ಚೆನ್ನಾಗಿದೆ. ಸೆರಗು ಎಲ್ಲ ಬಂದುಬಿಟ್ಟು ಸೇಮ್ ಇದೇ ಕಲರ್ ಇರುವಂಥದ್ದು. ಓಪನ್ ಮಾಡಲ್ಲ ಸ್ನೇಹಿತರೆ, ದೇವ್ರಿಗೆ ಹಾಕೋದಿನೇ ಓಪನ್ ಮಾಡುವಂಥದ್ದು. ತೋರಿಸ್ತೀನಿ ಸ್ನೇಹಿತರೆ, ನಂತರನಾದ್ರೂ ತೋರಿಸ್ತೀನಿ. ನಿಮಗೆ ಹೇಗೆ ಅನ್ನಿಸ್ತು, ಯಾವ ರೀತಿ ಅನ್ನಿಸ್ತು ಅನ್ನೋದನ್ನು ತಿಳಿಸಿ ಸ್ನೇಹಿತರೆ. ಇಷ್ಟ ಆಯಿತಾ? ಇದರಲ್ಲಿ 2 ಕಲರ್ಸ್ ಇದ್ದಿದ್ದು. ಒಂದು ಆರೆಂಜ್ ತರಬೇಕು ಅಂತ ಅಂದ್ಕೊಂಡಿದ್ದೆ, ಆರೆಂಜ್ ಕಲರು ತರಬೇಕು ಅಂತೇಳಿ. ಆದರೆ ಆ ಕಲರ್ ಇರಲಿಲ್ಲ, ಅದಕ್ಕೋಸ್ಕರ ರಾಣಿ ಪಿಂಕ್ ಬರುತ್ತಲ್ವ ಆ ಕಲರ್ ಇತ್ತು. ತುಂಬಾ ಚೆನ್ನಾಗಂದ್ರು ತುಂಬ ಚೆನ್ನಾಗಿತ್ತು, ಅಷ್ಟು ಚೆನ್ನಾಗಿತ್ತು. ಆ ಸೀರೆ ಮೇಲೂ ಕಣ್ಣಿತ್ತು. ಮತ್ತೇನಪ್ಪ ಅಂತಂದರೆ ನನ್ನ ಹತ್ರ ರೆಡ್ ಕಲರ್ ತುಂಬ ಇರೋದ್ರಿಂದ ಆ ಸೀರೆ ಬೇಡ ಅಂಥೇಳಿ ಇದನ್ನೇ ತೊಗೊಂಡೆ. ಇನ್ನೊಂದೇನಪ್ಪ ಅಂದರೆ ಅಲ್ಲಿ ಅಂಗಡಿಯಲ್ಲಿ ಯಾವಾಗಲೂ ನಾವೀಗ 18 ವರ್ಷ ಆಯ್ತು ಇಲ್ಲಿಗೆ ಗುಲ್ಬರ್ಗಕ್ಕೆ ಬಂದು, 18-19 ವರ್ಷ. ಆವಾಗಿಂದ ಒಂದೇ ಅಂಗಡಿ ಸ್ನೇಹಿತರೆ. ಆ ಅಂಗಡಿಯಲ್ಲಿ ತುಂಬಾ ನಮಗೆ ನಮ್ಮ ಇದಕ್ಕೆ ಬಜೆಟಿಗೆ ತಕ್ಕಂತೆ ನಮಗೆ ಇಷ್ಟ ಆಗೋ ರೀತಿಯಾಗಿರ್ತವೆ. ಸೀರೆನೂ ತುಂಬಾ ಚೆನ್ನಾಗಿ ಕೊಡ್ತಾರೆ. ಅದಕ್ಕೋಸ್ಕರ ಅದೇ ಅಂಗಡಿಯಲ್ಲಿ ತೊಗೊಂಡು ಬರೋದು. ಆ ಅಣ್ಣ ಹೇಳ್ತಾಯಿದ್ರು, ನಿಮಗೆ ಈ ಕಲರ್ ಇಲ್ಲ ತೊಗೊಂಡೋಗ್ರಿ ಹಾಕೋರೆ ಚೆನ್ನಾಗಿರುತ್ತೆ ಅಂತೇಳಿ. ಅದಕ್ಕೋಸ್ಕರ ನನ್ನ ಹತ್ರನೂ ಈ ಕಲರ್ ಇರಲಿಲ್ಲ, ಹಾಗಾಗಿ ಈ ಕಲರ್ ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ. ಹೇಗೆ ಅನ್ನಿಸ್ತು ಏನು ಅನ್ನೋದು ಹೇಳಿ. ಇದು ಸೀರೆ ಬಂದುಬಿಟ್ಟು 2,000 ರೂಪಾಯಿ, 2,050 ರೂಪಾಯಿನ ಏನೋ ಎಷ್ಟಾಯಿತು ಸ್ನೇಹಿತರೆ. ಆಗ ಅದರಲ್ಲೆಲ್ಲ ಡಿಸ್ಕೌಂಟ್ ಹೋಗಿ ಎಲ್ಲ ಬಂದಿರುವಂಥದ್ದು. ಎಷ್ಟಕ್ಕೆ ತೊಗೊಂಡು ಬಂದಿದ್ದೀನಿ ಏನು ಅನ್ನೋದು ಹೇಳ್ತೀನಿ ಸ್ನೇಹಿತರೆ, ಈಗ ಹೇಳಲ್ಲ, ನಂತರದಲ್ಲಿ ಹೇಳ್ತೀನಿ ಎಷ್ಟಕ್ಕೆ ತೊಗೊಂಡು ಬಂದಿದ್ದೀನಿ ಏನಕ್ಕೆ ಅನ್ನೋಂಥದ್ದು. ಎಷ್ಟಾಗಿದೆ ಅಂತಂದರೆ 1,500 ಮೇಲ್ಪಟ್ಟು 2,000 ಒಳಗಡೆ ಇದೆ. ಕೊಡಬಹುದಾ, ಏನು ಹೆಚ್ಚಿಗೆ ಆಯಿತಾ ತಿಳಿಸಿ ನೋಡೋಣ ಅಂತೆ. ನಾನು ಎಲ್ಲದನ್ನು ಒಂದೇ ದಿನ ಶಾಪಿಂಗ್ ಮಾಡೋದಕ್ಕೆ ಹೋಗಲಿಲ್ಲ ಸ್ನೇಹಿತರೆ. ಸೀರೆ ಹಾಗೇನೆ ಮಾರ್ಕೆಟ್ಗೆ ಹೋಗಿದ್ದು ಒಂದು ದಿನ ಹೋಗಿದ್ದೆ. ನಂತರದಲ್ಲಿ ಡಿ ಮಾರ್ಟು, ವಿಶಾಲ್ ಮಾರ್ಟಿಗೆ ಒಂದು ದಿನ ಹೋಗಿದ್ದೆ. ಈಗ ಡಿ ಮಾರ್ಟಿಗೆ ಹೋಗ್ತಾ ಇರುವಂಥದ್ದು. ನಮ್ಮ ಗುಲ್ಬರ್ಗದ ಡಿ ಮಾರ್ಟ್ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ. ನಂತರದಲ್ಲಿ ಇದು ವಿಶಾಲ್ ಮಾರ್ಟ್. ಡಿ ಮಾರ್ಟಲ್ಲಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ, ಯಾಕಂದರೆ ತುಂಬ ಅಂದರೆ ತುಂಬಾ ರಶ್ಶು ಸ್ನೇಹಿತರೆ. ಹಾಗಾಗಿ ನನಗಂತೂ ಅಂಥ ಇದರಲ್ಲಿ ವಿಡಿಯೋ ಮಾಡೋದಕ್ಕೆಲ್ಲ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಮಾಡೋದು ಇಲ್ಲ. ಸದ್ಯಕ್ಕೆ ಅಲ್ಲಿಂದ ಏನು ತೊಗೊಂಡ್ಬಿಟ್ಟು ಹೊರಗಡೆ ಬಂದರೂ ಸಾಕಪ್ಪ ಅನ್ನಿಸ್ಬಿಟ್ಟಿತ್ತು. ಹಾಗಾಗಿ ಅಲ್ಲಿ ಹೆಚ್ಚಿಗೆ ಏನೂ ತೊಗೊಂಡಿಲ್ಲ. ಮತ್ತು ಇಲ್ಲೊಂದೆರಡು ಏನೋ ಐಟಮ್ಸ್ ಬೇಕಾಗಿತ್ತು. ಅದಕ್ಕೋಸ್ಕರ ನನ್ನ ಮಗ ಎರಡೂ ಅಕ್ಕಪಕ್ಕನೇ ಇರುವಂಥದ್ದು, ಒಂದೆರಡು ಅಂಗಡಿ ಬಿಟ್ಟು ಪಕ್ಕದಲ್ಲೇ ಇರುವಂಥದ್ದು. ಅದಕ್ಕೆ ಹೇಳ್ದವ, ಅಮ್ಮ ಬಾ ಅಮ್ಮ ಇಲ್ಲಿಗೆ ಹೋಗಿ ಬರೋಣ ಅಂತೇಳಿ, ಇದೇ ನೋಡೋಣ ಅಂತೇಳಿ ಇಲ್ಲಿಗೆ ಬಂದ್ವಿ. ಆದರೆ ಸಿಗಲಿಲ್ಲ ಸ್ನೇಹಿತರೆ, ನಮಗೆ ಏನು ಬೇಕು ಅಂದ್ಕೊಂಡಿದ್ದು ಅದು ಸಿಗಲಿಲ್ಲ. ಸ್ಟಾಕ್ ಇಲ್ಲ, ಇನ್ನೊಂದು ವಾರ ಬಿಟ್ಟು ಬನ್ನಿ ಅಂತ ಹೇಳಿದರು. ಇನ್ನೊಂದು ವೀಕ್ ಬಿಟ್ಟು ಹೋಗೋಣ ಅಂದ್ಕೊಂಡು ಹಾಗೇ ಬಂದ್ವಿ. ನಂತರದಲ್ಲಿ ನನ್ನ ಮಗಂದು ಕಣ್ಣು ಯಾವಾಗ್ಲೂ
ಆಟ ಸಾಮಾನುಗಳೇ ಮೇಲೆ ಹೋಗುವಂಥದ್ದು. ಅವನಿಗೆ ಇಷ್ಟು ದೊಡ್ಡವನಾಗಿದ್ರೂ ಆಟ ಸಾಮಾನು ಅದು ಇದು ಚೆನ್ನಾಗಿದೆ ಅಲ್ಲ ಅಮ್ಮಮ್ಮ, ಇದು ಚೆನ್ನಾಗಿದೆ, ಇದು ನೋಡಮ್ಮ ಹೇಗಿದೆ, ಈ ರೀತಿಯಾಗಿ ಎಲ್ಲ ತೆಗೆದು ತೋರಿಸ್ತಾ ಇರ್ತಾನೆ. ಹಾಗೆಯೇ ನಂತರದಲ್ಲಿ ಇಲ್ಲಿ ಎಲ್ಲ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ. ವಿಶಾಲ್ ಮಾರ್ಟಲ್ಲಿ ಯಾವಾಗ್ಲೂ ವಿಶಾಲವಾಗಿರುತ್ತೆ. ಹೆಸರು ಬಂದ್ಬಿಟ್ಟು ಯಾವ ರೀತಿ ವಿಶಾಲ್ ಅಂತ ಇದೆಯಲ್ಲ, ಹಾಗೆಯೇ ಅದು ವಿಶಾಲವಾಗಿಯೇ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ಎಲ್ಲ ಕಲೆಕ್ಷನ್ಗಳೆಲ್ಲ ಬಂದುಬಿಟ್ಟು ತುಂಬಾ ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪ ಜನ ಬಂದುಬಿಟ್ಟು ಕಡಿಮೆ, ಆದರೂ ಪರವಾಗಿಲ್ಲ, ಎಲ್ಲ ತೊಗೊಂಡು ಹೋಗ್ತಿರ್ತಾರೆ ಸ್ನೇಹಿತರೆ. ಇಲ್ಲಿ ಏನಪ್ಪ ಅಂತಂದರೆ ಮಕ್ಕಳಿಗೆಲ್ಲ, ಚಿಕ್ಕ ಪುಟ್ಟ ಮಕ್ಕಳಿಗೆ ಅಂತಂದರೆ ಡ್ರೆಸ್ಗಳು ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಹೆಣ್ಮಕ್ಳಿಗೆ ಅಂದ್ಬಿಟ್ರೆ ಅಷ್ಟು ಚೆನ್ನಾಗಿರುತ್ತೆ. ಚಿಕ್ಕ ಚಿಕ್ಕ ಗಂಡು ಮಕ್ಳಿಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಹಾಗೆಯೇ ಪ್ಲೇಟ್ಸ್ಗಳು, ಹಾಗೆಯೇ ಇದು ಸರ್ವ್ ಮಾಡೋದಕ್ಕೆ ಈ ರೀತಿಯಾಗೆಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ. ಇದು ಎಲ್ಲ ಹೊಸ್ದಾಗಿ ಬಂದಿರುವಂಥ ಕಡಾಯಿಗಳು ಇವೆಲ್ಲನೂ ನಾನ್ ಸ್ಟಿಕ್ಕು ನನಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಇವೆಲ್ಲ ಏನಿದು ಮಾಡೋದಿಲ್ಲ, ಮನೆಯಲ್ಲಿರೋವಂಥದ್ದೇ ಸಾಕು ಅನ್ನೋ ರೀತಿಯಾಗಿ ಆಗಿದೆ ಪರಿಸ್ಥಿತಿ. ನಂತರದಲ್ಲಿ ಇಲ್ಲೆಲ್ಲದೂ ಸ್ಟೀಲ್ ಗ್ಲಾಸ್ಗಳು, ಹಾಗೆಯೇ ಬೌಲ್ಗಳು ಎಲ್ಲ ಇದೆ ಸ್ನೇಹಿತರೆ. ತೊಗೊಳ್ಳೋವಂಥವ್ರು ತೊಗೊಳ್ತಾರೆ. ನಂತರದಲ್ಲಿ ಇದೆಲ್ಲ ಪ್ಲಾಸ್ಟಿಕ್ ಒಂದೊಂದು ಇದು ಬರುತ್ತಲ್ವ, ಅದರಲ್ಲೇ ಅದೇ ಇಟ್ಟಿರ್ತಾರಲ್ವ, ತುಂಬಾ ಚೆನ್ನಾಗಿರುತ್ತೆ. ನಮಗೂ ನೋಡೋದಕ್ಕೂ ಚೆನ್ನಾಗಿರುತ್ತೆ. ತೊಗೊಳ್ಬೇಕು ಅಂದ್ರೂ ನಾವು ಅದೇ ಇದಕ್ಕೆ ಹೋಗಿ ತೊಗೊಳ್ಬೋದು. ರೇಟೂ ಎಲ್ಲ ಅಲ್ಲೇ ಹಾಕಿರ್ತಾರಲ್ವ, ಚೆನ್ನಾಗಿರುತ್ತೆ. ಹಾಗೆಯೇ ಇದು ಬಂದುಬಿಟ್ಟು ಗಾಜಿಂದು, ಈ ಕಡೆ ಸ್ಟೀಲ್ ಡಬ್ಬಿಗಳಿದೆ, ಇನ್ನೊಂದು ಸೈಡೆಲ್ಲ ಗಾಜಿನ ಡಬ್ಬಿಗಳು ಈ ರೀತಿಯಾಗೆಲ್ಲ ಇದೆ. ಯಾವುದ್ಯಾವ್ದು ಬೇಕೆಲ್ಲದನ್ನು ನೋಡಿ ತೊಗೊಳ್ಬೋದು. ಇಲ್ಲಿ ಇಡ್ಲಿ ಸ್ಟ್ಯಾಂಡ್ ಇತ್ತು 3 ಪ್ಲೇಟಿಂದು, ನೋಡೋಣ ಅಂತೇಳಿ ನೋಡಿದೆ, ಚೆನ್ನಾಗಿತ್ತು. ಆದರೆ ಕ್ವಾಲಿಟಿ ಮಾತ್ರ ಅಷ್ಟೇನು ಚೆನ್ನಾಗಿರಲಿಲ್ಲ. ಅದಕ್ಕೋಸ್ಕರ ಬೇಡ ಅಂತೇಳಿ ಬಿಟ್ಟು ಬಂದ್ವಿ. ಅದರಲ್ಲೂ ನನ್ನ ಮಗ ಹೇಳ್ತಾಯಿದ್ದ, ಅಮ್ಮ ಮನೆಯಲ್ಲಿ ಈಗ ಒಂದು ತಟ್ಟೆ ಇಡ್ಲಿದೊಂದಿದೆ, ಮತ್ತು ಗುಂಡು ಇಡ್ಲಿದು, ಮತ್ತು ಚಿಕ್ಕ ಚಿಕ್ಕ ಇಡ್ಲಿ ಮಾಡೋದು ಅದೆಲ್ಲ ಇದೆ. ಈಗಲೇ 3-4 ಥರದ್ದು ಇಟ್ಕೊಂಡ್ಬಿಟ್ಟಿದ್ಯಾ, ಸಾಕಮ್ಮ ನಡಿಯಮ್ಮ, ಇನ್ನೂ ತೊಗೊಳ್ಬೇಡಮ್ಮ ಅಂತೇಳಿ. ಅವನದೊಂದು ಏನಪ್ಪ ಅಂತಂದರೆ ಹೆಚ್ಚಿಗೆ ಏನು ಇದನ್ನು ಮಾಡೋಂಗಿಲ್ಲ ಸ್ನೇಹಿತರೆ. ನಾವು ಎಷ್ಟು ನಮ್ಮ ಅವಶ್ಯಕತೆಗೆ ಎಷ್ಟು ಬೇಕಲ್ಲ ಅಷ್ಟು ಮಾತ್ರ ತೊಗೊಳ್ಬೇಕು ಅಂತೇಳಿ ಈ ರೀತಿಯಾಗಿ ಇದು ಮಾಡುವಂಥದ್ದು. ಅದು ಒಳ್ಳೆಯದು ಕೂಡ, ತುಂಬಾ ಚೆನ್ನಾಗಿ ಇದೇ ರೀತಿಯಾಗಿರಬೇಕು. ಆದರೆ ತೀರನೂ ಕಂಜೂಸ್ ಮಾಡಬಾರ್ದು. ಎಷ್ಟು ನಾವು ಇದು ನಮ್ಮ ಅವಶ್ಯಕತೆಗೆ ಎಷ್ಟೆಲ್ಲ ಏನು ಬೇಕಲ್ಲ ಅದನ್ನು ಖಂಡಿತ ತೊಗೊಳ್ಬೇಕು. ಆದರೆ ಅತಿಯಾಗಿ ಎಲ್ಲ ಅದು ಬೇಕು ಇದು ಬೇಕು ಅಂತೇಳಿ ಆಸೆಪಟ್ಟು ತೊಗೊಳೋದನ್ನು ಖಂಡಿತವಾಗ್ಲೂ ತಪ್ಪು ಸ್ನೇಹಿತರೆ. ಈಗ ನಾವು ಎಲ್ಲ ತೊಗೊಂಡು ಇಟ್ಕೊಂಡು ಈಗ ಮನೆ ಕ್ಲೀನ್ ಮಾಡಬೇಕಾದ್ರೆ ಈ ಅಪ್ಪ ಇದು ಬೇಕಿತ್ತ ಅಂತೇಳಿ ಎಷ್ಟು ಇದನ್ನು ಮಾಡ್ತೀವಲ್ವ, ಆ ರೀತಿಯಾಗಿ ಅನ್ನಿಸ್ತಾ ಇರುತ್ತೆ. ಹೌದು, ಹೇಳೋದೆಲ್ಲ ಒಳ್ಳೇದಕ್ಕೇನೆ ಅಂತ ಒಂದೊಂದು ಸಲ ಅನ್ನಿಸ್ತಾ ಇರುತ್ತೆ. ಅಷ್ಟೇ ಸ್ನೇಹಿತರೆ, ನಾನು ಇತ್ತೀಚೆಗೆ ಬಂದುಬಿಟ್ಟು ಎಷ್ಟು ನಮಗೆ ಅವಶ್ಯಕತೆ ಯಾವುದಿರುತ್ತಲ್ವ ಅದನ್ನಷ್ಟೇ ನಾವು ಇದು ಮಾಡುವಂಥದ್ದು. ಆದರೆ ಪುಟ್ಟದೆಲ್ಲ ಇಡ್ಲಿ ಮಾಡಿಕೊಟ್ರೆ ತಿಂತಾರೆ, ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಹೆಣ್ಮಕ್ಳು ಯೋಚಿಸೋದು ಇನ್ನೇನು ಯೋಚಿಸ್ತಾರೆ ಹೇಳಿ ಸ್ನೇಹಿತರೆ. ಮನೆಗೋಸ್ಕರ ಗಂಡ ಮಕ್ಕಳು ಸಂಸಾರಕ್ಕೋಸ್ಕರನೇ ಯಾವಾಗಲೂ ಯೋಚನೆ ಮಾಡುವಂಥದ್ದು. ಆದರೆ ಅದು ಅರ್ಥ ಆಗೋದಿಲ್ಲ, ಏನು ಮಾಡೋದಕ್ಕಾಗೋದಿಲ್ಲ ಸ್ನೇಹಿತರೆ. ಹಾಗೆಯೇ ಎಲ್ಲ ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಬಂದಿದ್ದ ನಂತರದಲ್ಲಿ ಇಲ್ಲಿ ಏನೇನು ತೊಗೊಂಡು ಬಂದೆ ಅಂತೇಳಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನಾನೇನು ಹೆಚ್ಚಿಗೆ ತೊಗೊಂಡು ಬಂದಿಲ್ಲ ಸ್ನೇಹಿತರೆ, ಸಿಂಪಲ್ಲಾಗಿ ತೊಗೊಂಡು ಬಂದಿರುವಂಥದ್ದು. ಯಾಕಪ್ಪ ಅಂದರೆ ತೊಗೊಂಡು ಬಂದಿರುವಂಥದ್ದು ಎಲ್ಲ ಇರುತ್ತಲ್ವ ಮನೆಯಲ್ಲಿ, ಅದಕ್ಕೋಸ್ಕರ ಸ್ವಲ್ಪ ಏನು ಬೇಕಂತ ತೊಗೊಂಡು ಬಂದಿರೋವಂಥದ್ದು. ಮೊದಲಿಗೆ ಇಲ್ಲಿ ಅರಿಶಿಣ ಪುಡಿ ಪ್ಯಾಕೆಟ್ ತೋರಿಸ್ತಾ ಇದ್ದೀನಿ. ಅಡುಗೆಗೆಲ್ಲ ಬೇಕು, ಹಾಗಾಗಿ ಹಬ್ಬಕ್ಕೆಲ್ಲ ಉಪಯೋಗಿಸುವಾಗ ಅಡುಗೆ ಮಾಡುವಾಗ ಹೊಸ್ದಾಗಿರೋದೇ ಹಾಕೋಣ ಅಂತೇಳಿ. ನಂತರದಲ್ಲಿ ಇದೊಂದು ಬುಟ್ಟಿ ತೊಗೊಳ್ಬೇಕು ಅಂತ ತುಂಬ ದಿನದಿಂದ ಅನ್ನಿಸ್ತಾಯಿತ್ತು ಸ್ನೇಹಿತರೆ. ಅದಕ್ಕೋಸ್ಕರ 99 ರುಪೀಸ್ ತೊಗೊಂಡು ಬಂದೆ. ಏನಾದರೂ ಹೂಗಳು ಸೊಪ್ಪೆಲ್ಲ ಇಡೋದಕ್ಕೆ, ಹಾಗೆಯೇ ಹಣ್ಣುಗಳೆಲ್ಲ ಇಡ್ಬೋದು, ಚೆನ್ನಾಗಿರುತ್ತೆ ಅಂತೇಳಿ ತೊಗೊಂಡು ಬಂದೆ. ನಂತರದಲ್ಲಿ ಬಂದುಬಿಟ್ಟು ಗುಲಾಬ್ ಜಾಮೂನ್ ಪ್ಯಾಕೆಟ್ ಸ್ನೇಹಿತರೆ. ಇದು ಬಂದುಬಿಟ್ಟು ಗೆಟ್ 1 ಬೈ 1 ಫ್ರೀ ಇತ್ತು. ಆದರೆ ಒಂದೇ ಪ್ಯಾಕೆಟ್ ತೊಗೊಂಡು ಬಂದಿದ್ದೀನಿ. ಏನು ದೊಡ್ಡ ಪ್ಯಾಕೆಟ್ ಬರುತ್ತಲ್ವ ಅದು ತುಂಬಾ ಸಾಕಾಗ್ಬಿಡುತ್ತೆ. ಇದು ಅಷ್ಟು ಮಾಡೋದು ಅಂದ್ರೂ ತಿನ್ನೋಕ್ಕಾಗೋದಿಲ್ಲ, ಆ ರೀತಿಯಾಗಿರುತ್ತೆ. 2 ಸಲ ಮಾಡ್ಬೋದು ಸ್ನೇಹಿತರೆ. ಒಂದು ಸಲ ಮಾಡೋದು ಅಂದರೆ ಹೆಚ್ಚಿಗೆ ಆಗಿಬಿಡುತ್ತೆ. ನಂತರದಲ್ಲಿ ಬಂದು ಗೋಧಿ ಹಿಟ್ಟು ಆಶೀರ್ವಾದ, ತುಂಬಾ ಅದನ್ನು ಚೆನ್ನಾಗಿರುತ್ತೆ. ಇತ್ತೀಚೆಗೆ ಸ್ವಲ್ಪ ನಾನು ಗೋಧಿ ಎಲ್ಲ ತೊಗೊಂಡು ಬಂದು ಮಾಡಿಸೋದು ಕಡಿಮೆ ಮಾಡಿದ್ದೀನಿ. ಯಾವಾಗಲೂ ನಮ್ಮ ಮನೇಲಿ ಏನಪ್ಪ ಅಂದರೆ ಗೋಧಿ, ಹಾಗೆಯೇ ಎಣ್ಣೆ, ಒಂದು ಟಿನ್ ಪೂರ್ತಿ ಎಣ್ಣೆ ತೊಗೊಂಡು ಬರ್ತಾರೆ. ಒಂದು ಪ್ಯಾಕೆಟ್ ದೊಡ್ಡದು 15 kgದು ಬರುತ್ತಲ್ವ ಅದು, ಒಂದು 30 kgದು ಬೇಳೆ, 30 kg ಗೋಧಿ ಪ್ಯಾಕೆಟು, ಅಕ್ಕಿನೂ 1 ಪ್ಯಾಕೆಟ್, ಈ ರೀತಿಯಾಗಿ ತೊಗೊಂಡು ಬಂದಿರ್ತೀವಿ. ಹಾಗಾಗಿ ನಾವು ಏನು ಚಿಕ್ಕ ಪುಟ್ಟದ್ದು ಏನು ಬೇಕಿರುತ್ತಲ್ವ ಅದನ್ನು ಮಾತ್ರ ತೊಗೊಂಡು ಬರುವಂಥದ್ದು. ಒಂದೆರಡು
ಕಲ್ಲುಪ್ಪಿನ ಪ್ಯಾಕೆಟ್ ಬೇಕಾಗಿತ್ತು, ಅದು ಪ್ಯಾಕೆಟ್ ತೊಗೊಂಬಂದಿದ್ದೀನಿ. ಬೆಲ್ಲ 1 kg, ಮೊನ್ನೆನೇ ಮುಂಚೆ 3 kg ತೊಗೊಂಡು ಬಂದಿದ್ರು, ಹಾಗಾಗಿ 1 kg ತೊಗೊಂಡು ಬಂದೆ ಇರಲಿ ಅಂತೇಳಿ. ನನ್ನ ಮಗನಿಗೆ ಇಲ್ಲೇನೋ ಸ್ವಲ್ಪ ಬೇಕಿತ್ತು ತೊಗೊಂಡು ಬರೋಗಪ್ಪ ಅಂತ ಕಳಿಸಿದ್ದೆ, ತೊಗೊಂಡು ಬಂದು ಕೊಡ್ತಾಯಿದ್ದೀನಿ. ನಂತರದಲ್ಲಿ ಕಡಲೆ ತೊಗೊಂಡು ಬಂದಿದ್ದೀನಿ, ಮೊನ್ನೆ ಹೋದಾಗ 1 kg ತೊಗೊಂಡು ಬಂದಿದ್ರು, ಮತ್ತು ಇರಲಿ ಇನ್ನೊಂದು kg ಅಂತೇಳಿ ತೊಗೊಂಡು ಬಂದಿದ್ದೀನಿ. 1 kg ಸಕ್ಕರೆ ತೊಗೊಂಡು ಬಂದಿದ್ದೀನಿ, ಒಂದು ಆಯಿಲ್ ಪ್ಯಾಕೆಟು, ಎಣ್ಣೆದು ಏನು ದೊಡ್ಡದು ಇದು ತೊಗೊಂಡು ಬರ್ತೀವಲ್ಲ ಅದಕ್ಕೋಸ್ಕರ ಈಗ ಸದ್ಯಕ್ಕೆ ಇರಲಿ ಅಂತೇಳಿ ತೊಗೊಂಡು ಬಂದಿದ್ದೀನಿ. ನಮ್ಮ ಮನೆಯವ್ರು ಹೇಳ್ತಾಯಿದ್ರು ನಾನು ತೊಗೊಂಡು ಬರ್ತೀನಿ, ತೊಗೊಂಡು ಬರಬೇಡ ಬೇಡ ಅಂತೇಳಿ, ಅದಕ್ಕೋಸ್ಕರ ಆಯ್ತು ಅಂತೇಳಿ 1 ಪ್ಯಾಕೆಟ್ ತೊಗೊಂಬಂದಿದ್ದೀನಿ. ಹಾಗೆಯೇ ಟೈಡ್ ಇದು ಪೌಡ್ರು ಚೆನ್ನಾಗಿರುತ್ತೆ, ಇದು 1 kg ತೊಗೊಂಡು ಬಂದಿದ್ದೀನಿ. ನಂತರದಲ್ಲಿ ಪಾತ್ರೆ ಎಲ್ಲ ತೊಳೆಯುವಂಥ ಎಗ್ ಸೋಪ್ ಬಾರ್, ಇದನ್ನು ಸೋಪ್ ಚೆನ್ನಾಗಿರುತ್ತೆ, ದೊಡ್ಡದಿದೆಯಲ್ಲ ತುಂಬ ದಿನ ಬಾಳಿಕೆ ಬರುತ್ತೆ, ಅದಕ್ಕೋಸ್ಕರ ಯಾವಾಗಲೂ ಇದನ್ನೇ ತೊಗೊಂಡು ಬರುವಂಥದ್ದು. ಮುಂಚೆ ಎಲ್ಲ 1 2 ಇಡ್ತಾಯಿದ್ರು ಈ ಥರ ಪ್ಯಾಕೆಟು, ಆದರೆ ಇವಾಗ ಒಂದೊಂದು ಸಿಂಗಲ್ ಪೀಸನ್ನು ಇಡುತ್ತಾರೆ, ಚೆನ್ನಾಗಿರುತ್ತೆ. ಹಾಗೆಯೇ ಒಂದು ವಿಮ್ ಜೆಲ್ ತೊಗೊಂಡು ಬಂದಿದ್ದೀನಿ, ಲೈಝಾಲ್ ಅಂದ್ಕೊಂಡ್ಬಿಟ್ಟು ಇದು ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ. ಇದು ಲೈಝಾಲ್ ಅಲ್ಲ, ಸೇಮ್ 2 ಅಕ್ಕಪಕ್ಕನೇ ಇತ್ತು, ನಾನು ಹಾಕ್ಕೊಂಡಿದ್ದೀನಿ. ಆದರೆ ಇಲ್ಲಿ ಬಂದಾಗ ನೋಡಿದ್ದೀನಿ ಲೈಝಾಲ್ ಅಂತಲೇ ತಿಳ್ಕೊಂಡು ಹಾಕ್ಕೊಂಡಿರೋದು, ಆದರೆ ಬೇರೆ ಚೇಂಜ್ ಇತ್ತು. ಇರಲಿ ಪರವಾಗಿಲ್ಲ, ಯಾವಾಗಲೂ ಒಂದೇ ಥರದ್ದು ಏನಂತ ಅಂದ್ಕೊಂಡೆ. ಈ ಮ್ಯಾಟ್ ಇಷ್ಟ ಆಯಿತು ಸ್ನೇಹಿತರೆ, ಹಾಗಾಗಿ ಚೆನ್ನಾಗಿದೆ, ಮೆತ್ತಗಿರುತ್ತೆ ಕಾಲಿಗೆ, ಅದಕ್ಕೋಸ್ಕರ ಒಂದು ಮ್ಯಾಟ್ 99 ರುಪೀಸ್ ತೊಗೊಂಡು ಬಂದೆ. ನಂತರದಲ್ಲಿ ಜೇನುತುಪ್ಪ ಬೇಕಿತ್ತು ಸ್ನೇಹಿತರೆ, ಅಲ್ಲಿ ಡಿಮಾರ್ಟಲ್ಲಿ ಚಿಕ್ಕದು ಇರಲಿಲ್ಲ, ನೋಡಿದೆ ದೊಡ್ಡದಿತ್ತು, ಅದಕ್ಕೋಸ್ಕರ ಚಿಕ್ಕದಾಗಿ ಒಂದು ಸಣ್ಣದು ಇಷ್ಟು ಬಾಟ್ಲಿ ತೊಗೊಂಡು ಬಂದಿದ್ದಾನೆ. ಹಾಗೆಯೇ ಸ್ವಲ್ಪ ನನಗೆ ಇದು ಸೋಪು ಕ್ರೀಮೆಲ್ಲ ಬೇಕಿತ್ತಲ್ವ, ಕ್ರೀಮೆಲ್ಲ ಅಲ್ಲೇ ಇಲ್ಲ, ಅಲ್ಲಿ ತರಲಿಲ್ಲ ಸ್ನೇಹಿತರೆ, ಫುಲ್ ರಶ್ ಇತ್ತಲ್ವ, ಹಾಗಾಗಿ ತೊಗೊಂಡ್ಬರಲಿಲ್ಲ.